ಕಾಂತಿ ನೋಡು, ಕೂಗಾಡ್ಬೇಡ. ಕೂಗಾಡಿದ್ರೆ ನಿಧಿ ಬೇಜಾರು ಮಾಡ್ಕೋತಾಳೆ. ನಾನು ಕಿರ್ಚಾಡಿದ್ರೆ ಮಗಳು ಬೇಜಾರು ಮಾಡ್ಕೋತಾಳೆ ಅಂತ ಹೇಳ್ತಾ ಇದೆಯಲ್ಲ, ಅವ್ಳಿಗೇನಾದ್ರೂ ನಮ್ಮಪ್ಪ ಕೊಲೆಗಾರ ಅಂತ ಗೊತ್ತಾದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ. ಅದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿದಿದ್ರೆ ನೀನು ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ನೋಡು ಕಾಂತಿ, ನಿನ್ನ ಕೋಪ ನ್ಯಾಯವಾದದ್ದೇ, ಆದ್ರೆ ಪೇಷನ್ಸ್ ಇಂದ ನನ್ನ ಮಾತನ್ನ ಕೇಳು ಪ್ಲೀಸ್. ನೀನೊಬ್ಬ ಕೊಲೆಗಾರ, ನಾನು ಯಾಕೆ ನಿನ್ ಮಾತು ಕೇಳಬೇಕು? ಅಲ್ಲ ಕಾಂತಿ, ನೀನು ಮಗಳ ಮುಂದೆ, ಮನೆಯವ್ರ ಮುಂದೆ ನನ್ನ ಮೇಲೆ ಅನುಮಾನ ಬರೋ ರೀತಿ ನಡ್ಕೊಂಡ್ರೆ ಆಮೇಲೆ ಎಲ್ಲ ವಿಷಯ ಅವರೆಲ್ಲರಿಗೂ ಗೊತ್ತಾಗುತ್ತೆ. ಇದರಿಂದ ನನ್ನ ಮರ್ಯಾದೆ ಅಷ್ಟೇ ಅಲ್ಲ, ನಿನ್ನ ಮರ್ಯಾದೆನೂ ಹಾಳಾಗುತ್ತೆ. ಇದೆಲ್ಲ ಸರಿ ಇಲ್ಲ ಕಾಂತಿ, ಪ್ಲೀಸ್ ಹಾಗೆ ಮಾಡಬೇಡ. ನಮ್ಮ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನೀನ್ ಮಾಡಿರೋ ಪಾಪದ ಕೆಲ್ಸಕ್ಕೆ ನನ್ನನ್ನು ಸೇರಿಸ್ಕೋಬೇಡ. ಸತ್ಯ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ಹೀಗೆಲ್ಲ ಮಾಡೋದಕ್ಕಿಂತ ನನ್ನ ಸ್ಟೇಷನಲ್ಲೇ ಬಿಟ್ಟು ಬರ್ಬೋದಾಗಿತ್ತಲ್ಲ. ಕಾವೇರಿ ಹಾಕೋ ಸವಾಲ್ನ ಗೆಲ್ಬೇಕು ಅನ್ನೋ ಒಂದೇ ಒಂದು ರೀಸನ್ ಇಂದ ನಿನ್ನ ಕರ್ಕೊಂಡು ಬಂದಿರೋದು. ಇಲ್ಲ ಅಂದ್ರೆ ನಿನ್ನ ಅಲ್ಲೇ ಬಿಟ್ಟು ಬರ್ತಿದ್ದೆ. ಈ ಚಾಲೆಂಜ್ ಮುಗಿಲಿ, ವಾಪಸ್ ನಿನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಕಾಂತಿ, ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ಪ್ಲೀಸ್ ನನ್ನ ಮಗಳನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡ. ನಿನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಅವಳಿಂದ ನಿನ್ನ ದೂರ ಮಾಡೋದು ಬೇಕಾಗಿಲ್ಲ. ನೀನೇ ಅವಳಿಂದ ದೂರ ಇರು. ಏನೋ ದೊಡ್ಡ ಭೂಕಂಪ ಆಗಿದೆ ಅಂತ ಕಾಣಿಸ್ತಿದೆ. ಅದಕ್ಕೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ. ಹೌದು ಕಣೆ, ಅಕ್ಕ ಭಾವದ ಮೇಲೆ ಯಾವತ್ತೂ ಈ ಥರ ಕೂಗಾಡ್ದೋಳಲ್ಲ. ಇವತ್ತು ಈ ಥರ ಕೂಗಾಡಿದ್ ನೋಡಿದ್ರೆ ನನಗೂ ಶಾಕ್ ಆಗ್ತಿದೆ. ಆದ್ರೆ ಏನಾಗಿರ್ಬೋದು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಹೆಂಡತಿಗೆ ಗಂಡನ ಮೇಲೆ 2 ವಿಷಯಕ್ಕೆ ಕೋಪ ಬರುತ್ತೆ. ಒಂದು, ತನ್ನನ್ ಬಿಟ್ಟು ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಾಗ. ಇನ್ನೊಂದು, ತನ್ನ ಮೇಲೆ ನಂಬಿಕೆ ಕಳ್ಕೊಂಡಾಗ. ಇದೆರಡರಲ್ಲಿ ಒಂದಾಗಿರುತ್ತೆ. ಅದಕ್ಕೆ ಹೀಗೆ ಭಿನ್ನಾಭಿಪ್ರಾಯ ಬಂದಿದೆ ಅಷ್ಟೇ. ಏನಾಗಿದೆ ಇವರಿಬ್ರ ನಡುವೆ? ತೇಜ ಮಲ್ಲಿಕ ಅನುಮಾನ ಪಡ್ತಾ ಇರೋ ಹಾಗೆ ಪ್ರಬಲ ಏನಾದ್ರೂ ಮಿಸ್ಟೇಕ್ ಮಾಡಿ ಕಾತಿ ಕೈಲಿ ಸಿಕ್ಕಾಕೊಂಡಿದಾರ. ಹಾಗೇನಾದ್ರೂ ಇದ್ದಿದ್ರೆ ವಿಷಯ ಇಷ್ಟೊತ್ತಿಗೆ ಆಚೆ ಬರ್ಬೇಕಾಗಿತ್ತು. ಒಳಗಡೆನೆ ಇಟ್ಕೊಂಡು ಇವರಿಬ್ರು ಮನಸ್ತಾಪ ಮಾಡ್ಕೊಂಡು ದೂರ ನಿಲ್ತಿರೋ ಕಾರಣ ಏನಿರ್ಬೋದು?